ನಮಸ್ಕಾರ. ಮನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ರಾಣಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ರಾಣಿ ಟೇಷನ್ನಿಗೆ ಹೋಗಿ ನಮ್ಮ ಅಮ್ಮನ ಹುಡುಕೊಡಿ ಸರ್ ಅಂತ ಕೇಳುತ್ತೆ ಹುಡುಗಿ. ಆವಾಗ ಸಬ್ ಇನ್ಸ್ಪೆಕ್ಟ್ರ್ ಹೇಳ್ತಾರೆ, ಹುಡುಕ್ತೀವಮ್ಮ, ಎಲ್ಲಿದ್ದಾರೆ ಅಂತ ಗೊತ್ತಾಗಿಲ್ಲ, ಇನ್ನೂ ಹುಡುಕ್ತಾನೇ ಇದ್ದೀವಿ, ಇನ್ನೂ ಹುಡುಕ್ತೀವಿ, ನಿಮ್ಮ ಅಮ್ಮನ ಹುಡುಕಿ ಕೊಡ್ತೀವಿ, ನೀನೇನು ಭಯಪಡಬೇಡಮ್ಮ, ಆರಾಮಾಗಿರು ಅಂತ ಹೇಳ್ತಾರೆ. ಆವಾಗ ಅಷ್ಟೊತ್ತಿಗೆ ಸತ್ಯ ಒಳಗಡೆ ಬರ್ತಾನೆ. ಸತ್ಯ ಒಳಗಡೆ ಬಂದು, ಹೌದು ಸರ್, ನಮ್ಮ ತಂಗಿ ಕಾವೇರಿ ಎಲ್ಲಿದ್ದಾಳೆ ಅಂತ ಗೊತ್ತಾಗಿಲ್ಲ, ಹುಡುಕೊಡಿ ಸರ್ ಅಂತ ಕೇಳ್ತಾನೆ. ಆವಾಗ ಸತ್ಯ ಹಂಗಂತ ಹೇಳಿದಾಗ ಇನ್ಸ್ಪೆಕ್ಟ್ರು, ಹುಡುಕ್ತಲೇ ಇದ್ದೀವಿ, ನೋಡೋಣ ಎಲ್ಲಿದ್ದಾರೆ ಅಂತೇಳಿ ಅಂತ. ಬಾಲು ಬಾಯಿ ಬಿಡಿಸಿದ್ರ ಸರ್ ಅಂತ ಕೇಳ್ತಾನೆ. ಹೌದು ಬಾಯಿ ಬಿಡಿಸ್ದು, ಆದರೆ ಅವನು ಮಾಡಿಲ್ಲ, ಅದನ್ನು ಅವನು ಕಿಡ್ನಾಪೇ ಮಾಡಿಲ್ಲ, ಅವನ್ನ ಇವಾಗ ಅವ್ರು ಯಾರೋ ಬಂದು ಲೇಡಿ ಬಿಡಿಸ್ಕೊಂಡು ಹೋದರು ಅಂತ ಹೇಳ್ತಾರೆ. ಹೌದಾ, ಅವನು ಮಾಡಿಲ್ಲ ಅಂದರೆ ಮತ್ತು ಇನ್ನೊಂದು ಅನುಮಾನ ಇದೆ ಸರ್ ನನಗೆ ಅಂತ. ಅನುಮಾನ ಇದೆಯಾ, ಯಾರದು ಅಂತ. ಹೋಗೋ ರಾಣಿ, ನೀನು ಆಚೆ ಇರಮ್ಮ, ಬಂದೆ ಒಂದು ನಿಮಿಷ ಅಂತ ಕಳಿಸ್ತಾನೆ ಅವ್ರ ಮಾವ. ಕಳಿಸ್ಬಿಟ್ಟು ಹೇಳ್ತಾನೆ, ಅವನು ಬಾಲು ಇಲ್ಲ ಅಂತ ಅಂದರೆ ಕಾವೇರಿನ ಅವನೇ ಕಿಡ್ನಾಪ್ ಮಾಡಿರ್ತಾನೆ ಸರ್ ಇನ್ನೊಬ್ಬ ಅಂತ ಹೇಳ್ತಾನೆ. ಹೌದಾ, ಯಾರದು ಅಂದೆ ಹೆಸರು ಹೇಳ್ತಾನೆ. ಆವಾಗ ಸರಿ, ಅವ್ರನ್ನೂ ಕರೆಸಿ ಎಂಕ್ವೈರಿ ಮಾಡೋಣಂತೆ, ಬಾಯಿ ಬಿಡಿಸೋಣ ಬಿಡಿ ಅಂತ ಹೇಳ್ತಾನೆ. ಆಮೇಲೆ ಆಚೆ ಬಂದು ನೋಡ್ತಾನೆ. ಅಷ್ಟೊತ್ತಿಗೆ ಇಲ್ಲಿ ರಾಣಿ ಹೊರಗಡೆ ನಿಂತಿರ್ತಾಳೆ. ಆವಾಗ ಬಾಲು ನೋಡ್ತಾಳೆ. ಬಾಲು ನೋಡಿದ ತಕ್ಷಣ ರಾಣಿನ ಬಾಲುನೂ ನೋಡ್ತಾನೆ, ಬಾಲು ರಾಣಿನೂ ನೋಡ್ತಾಳೆ. ಆವಾಗ ರಾಣಿ ಅಂತಾನೆ, ಓ ಫ್ರೆಂಡ್ ಚೆನ್ನಾಗಿದ್ದೀರಾ ಅಂತೇಳಿ ಅಲ್ಲಿಗೆ ಹೋಗ್ತಾಳೆ. ಹೋಗ್ಬಿಟ್ಟು, ಫ್ರೆಂಡ್, ನಮ್ಮ ಅಮ್ಮನ ಯಾರೋ ಕಿಡ್ನಾಪ್ ಮಾಡಿಬಿಟ್ಟಿದ್ದಾರೆ, ನಮ್ಮ ಅಮ್ಮನ ಬಿಡಿಸ್ಕೊಡಿ, ಎಲ್ಲರೂ ಹುಡುಕಿ ಕೊಡಿ ಅಂಕಲ್ ಅಂತ ಹೇಳ್ತಾಳೆ. ಹೌದಾ, ಯಾರು ಕಿಡ್ನಾಪ್ ಮಾಡಿರೋ, ಯಾರೂ ಗೊತ್ತಿಲ್ಲ. ಸರಿ ಆಯಿತು, ನಮ್ಮ ಅಪ್ಪನ ಹುಡುಕೊಡಿ ಅಂತ ಅವಾಗ ಕೇಳಿದ್ದೆ, ಆದರೆ ನಮ್ಮ ಅಪ್ಪನ ಬೇಡ, ನಮ್ಮ ಅಮ್ಮನ ಹುಡುಕೊಡಿ ಸರ್ ಅಂಕಲ್ ಇವಾಗ ಅಂತ ಹೇಳ್ತಾಳೆ. ಹೌದಾ, ಆಯಿತು, ಹುಡ್ಕೋಣ ಬಿಡು, ನಾನು ಹುಡ್ಕೊಡ್ತೀನಿ, ನೀನೇನು ಇದು ಮಾಡಬೇಡ. ನಿಮ್ಮ ಅಪ್ಪ ಯಾಕೆ ಬೇಡವಾ ಅಂತ ಕೇಳ್ತಾನೆ. ನಮ್ಮ ಅಪ್ಪ ಬೇಡ, ಪರವಾಗಿಲ್ಲ, ನಮ್ಮ ಅಮ್ಮನ ಹುಡುಕೊಡಿ ಅಂಕಲ್ ಸಾಕು ಅಂತ ಹೇಳ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಸತ್ಯ ಆಚೆ ಬರ್ತಾನೆ. ಆಚೆ ಬಂದುಬಿಟ್ಟು ರಾಣಿ ಅಂತಾನೆ. ಆಮೇಲೆ ಈ ಕಡೆ ಕಾವೇರಿನ ಕಿಡ್ನಾಪ್ ಮಾಡಿ ಒಂದು ರೂಮಲ್ಲಿ ಕೂಡಾಕ್ಬಿಟ್ಟಿದ್ದಾನೆ. ಕೂಡಾಕ್ಬಿಟ್ಟು ಇವಾಗ ಅಲ್ಲಿ ಹೋಗಿದ್ದಾನೆ ಒಳಗಡೆ. ನನ್ನನ್ನು ಬಿಡು, ಯಾರು ನೀನು, ಈ ಥರ ನನ್ನ ಕೂಡಾಕ್ಕೊಂಡು ಏನು ಮಾಡ್ತೀಯಾ, ನನ್ನನ್ನು ಬಿಟ್ಬಿಡು, ನಾನು ಹೋಗಬೇಕು, ನಾನು ಜೈಲಿಗೆ ಹೋಗ್ಬೇಕಾಗಿರೋಳು, ನಾನು ಇಲ್ಲಿದ್ದು ಏನು ಮಾಡಲಿ, ಅಲ್ಲಿ ನನಗೆ ಆಮೇಲೆ ಶಿಕ್ಷೆ ಜಾಸ್ತಿ ಆಗುತ್ತೆ, ಬಿಡು ನನ್ನ ಅಂತ ಅಲ್ಲಿ ಕೇಳ್ತಾಳೆ. ಈ ರಾಣಿನೂ ಕೂಡ ಈ ಕಡೆ ಇಲ್ಲಿ ಇನ್ಸ್ಪೆಕ್ಟ್ರ್ ಹತ್ರ ಬೇಡ್ಕೋತಾ ಇದೆ, ಈ ಮಗುನೂ ಕೂಡ. ಆಮೇಲೆ ಅಲ್ಲಿ ಬಾಲು ನಿಂತ್ಕೊಂಡಿರ್ತಾನೆ. ರಾಣಿ ಬರ್ತಾಳೆ. ಆವಾಗ ಸತ್ಯ ರಾಣಿ ಅಂದ ತಕ್ಷಣವೇ ಪ್ರಜ್ಞೆ ತಪ್ಪಿ ಬಿದ್ದೋಗ್ಬಿಡ್ತಾಳೆ. ಬಿದ್ದೋದ ತಕ್ಷಣವೇ ಬಾಲು ಹಿಡ್ಕೊಳ್ತಾನೆ. ಹಿಡ್ಕೊಂಡು ಸ್ವಲ್ಪ ನೀರು ಗೀರು ಹಾಕಿ ಆಮೇಲೆ ಅವಳಿಗೆ ಪ್ರಜ್ಞೆ ಬರುತ್ತೆ. ಪ್ರಜ್ಞೆ ಬಂದಾದಮೇಲೆ ತುಂಬಾ ಅವನು ಕಾಳಜಿ ಮಾಡಿಸೋದು ನೋಡಿಬಿಟ್ಟು ಬಾಲು ಮಾಡೋದು ನೋಡಿಬಿಟ್ಟು ಸತ್ಯಂಗೆ ಅನುಮಾನ, ರಾಣಿ ಕಾವೇರಿ ಗಂಡ ಬಾಲು, ಮಗಳು ರಾಣಿನೇ ಇರ್ಬೋದಾ ಅಂತೇಳ್ಬಿಟ್ಟು. ಆಮೇಲೆ ಊಟ ತಿಂದಿಲ್ಲ, ಅಮ್ಮ ಕಿಡ್ನಾಪ್ ಆಗಿದೆ ಅಂತ ಊಟ ತಿಂದಿಲ್ಲ, ಹಂಗಾಗಿ ಸುಸ್ತಾಗ್ಬಿಟ್ಟಿದ್ದಾಳೆ ಅಂತೇಳ್ಬಿಟ್ಟು ಅಲ್ಲಿ ಡ್ರೈವರ್ಗೆ ಊಟ ಕೊಡಿಲಿ ಅಂತ ಹೇಳ್ತಾನೆ. ಊಟ ತಂದು ಕೊಡ್ತಾನೆ. ಊಟ ತಂದ ತಕ್ಷಣ ತಿನ್ಸೋಕೆ ಹೋಯ್ತಾಳೆ. ಬೇಡ ನನಗೆ ಅನ್ನುತ್ತೆ ಹುಡುಗಿ. ಆಮೇಲೆ ಇಲ್ಲ, ತಿನ್ನು ಸ್ವಲ್ಪ ರಾಣಿ, ತಿಂದಿಲ್ಲ ಅಂದರೆ ಸುಸ್ತಾಗ್ಬಿಡ್ತೀಯ, ತಿನ್ನು ಅಂತೇಳಿ ತಿನ್ನಿಸ್ತೇನೆ 2 ಬಾಯ. ಆಮೇಲೆ ಸಾಕು ಅಂತೇಳ್ಬಿಟ್ಟು, ಯಾರು ಕಿಡ್ನಾಪ್ ಮಾಡಿರೋದು ಹಂಗೆ ಹಿಂಗೆ ಅಂತ ವಿಚಾರಿಸೋ ಹೊತ್ತಿಗೆ ಸತ್ಯ ಬಾರಾಣಿ ಹೋಗೋಣ ಅಂತ ಎಳ್ಕೊಂಡು ಹೋಗ್ಬಿಡ್ತಾನೆ. ಸೀರಿಯಸ್ಸಾಗಿ ಎಳ್ಕೊಂಡು ಹೊರಟೋಗ್ಬಿಡ್ತಾನೆ. ಹಾಗಾಗಿ ರಾಣಿಗೆ ಏನೂ ಅಲ್ಲಿ ಮಾತಾಡೋಕ್ಕೂ ಆಗಲಿಲ್ಲ, ಬಾಲಂಗೂ ಅದು ಅರ್ಥನೂ ಆಗಲಿಲ್ಲ. ಇದಿಷ್ಟು ಈ ಕಡೆ ನಡೀತಾ ಇರುತ್ತೆ. ಆಮೇಲೆ ಸತ್ಯ ಹೇಳ್ಬಿಡ್ತಾನೆ, ಅವನೇ ಸರ್, ಇನ್ಯಾರೂ ಅಲ್ಲ, ಅವನೇ ಕಿಡ್ನಾಪ್ ಮಾಡಿರೋದು, ಅವನನ್ನು ವಿಚಾರಿಸಿ ಗೊತ್ತಾಗುತ್ತೆ. ಯಾಕೆಂದರೆ ದ್ವೇಷ ಇದೆ, ಅವನ ಹೆಂಡ್ತಿನ ಕೊಲೆ ಮಾಡಿದ್ರು ಅಂತ ಹೇಳ್ಬಿಟ್ಟು, ಕಾವೇರಿ ಕೊಲೆ ಮಾಡಿದ್ದಾಳೆ ಅಂತ ತಿಳ್ಕೊಬಿಟ್ಟಿದ್ದಾನೆ. ಹಂಗಾಗಿ ಅವಳ ಮೇಲೆ ಸೇಡು ತೀರಿಸ್ಕೊಳ್ಳೋಕ್ಕೆ ಅವಳನ್ನ ಕಿಡ್ನಾಪ್ ಮಾಡಿದ್ದಾನೆ ಕಾವೇರಿನ ಅಂತ ಹೇಳ್ಬಿಟ್ಟು. ಆಮೇಲೆ ಸರಿ ಆಯಿತು, ವಿಚಾರಿಸ್ತೀವಿ ಬಿಡಿ, ನೀವೇನು ವರಿ ಮಾಡ್ಕೋಬೇಡಿ, ನಾವು ವಿಚಾರಿಸ್ತೀವಿ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ ಆಚೆಗೆ. ಇಲ್ಲಿ ಬಂದರೆ ಇಷ್ಟು ನಡೆಯುತ್ತೆ. ಕಾವೇರಿಗೆ ಪ್ರಜ್ಞೆ ಹೋಗೋದು, ಆಮೇಲೆ ಕಾವೇರಿನ ಕೇಳ್ತಾನೆ, ಬಾಲನ ಕೇಳ್ತಾಳೆ ಅವಳು, ಅವನ ಜೊತೆ ಅವನ್ನ ಬಿಡಿಸ್ತವಳು ಬಾಲನ ಕೇಳ್ತಾಳೆ, ಯಾರು ಈ ಹುಡುಗಿ ಅಂತೇಳ್ಬಿಟ್ಟು. ಈ ಹುಡುಗಿ ಕಾವೇರಿ ನನ್ನ ಮಗಳು ಅಂತ ಹೇಳ್ತಾನೆ. ಹೌದಾ, ಕಾವೇರಿ ನಿನ್ನ ಮಗಳ ಅಂತ ಹೇಳ್ಬಿಟ್ಟು
ಆ, ಕಾವೇರಿಯಲ್ಲಿ ಅಂತ, ಕಾವೇರಿನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ, ಕಾವೇರಿ ಇಲ್ಲ ಅಂತೆ, ಹುಡುಕ್ಬೇಕು ಅಂತ ಹೇಳ್ತಾನೆ. ನೀನು ಸ್ವಲ್ಪ ಸಹಾಯ ಮಾಡ್ತೀಯಾ ಅಂತೇಳಿ. ಅವನ ತಂಗಿ ಅಂತ ಇವನಿಗೂ ಗೊತ್ತೋ ಇಲ್ವೋ ಪಾಪ. ಹಾಗಾಗಿ ಇವಳು ಹೋಗ್ಬಿಟ್ಟು ಅಣ್ಣನಿಗೆ ಅಲ್ಲೇ ಫಿಟ್ಟಿಂಗ್ ಇಟ್ಬಿಡ್ತಾಳೆ ಹಂಗೇನೆ. ಬಾಲು ಹೆಂಡ್ತಿ ಕಾವೇರಿ ಅಂತೆ, ಕಾವೇರಿ ಮಗು ರಾಣಿ ಅಂತೆ. ಇದು ಎಷ್ಟು ದಿವಸದಿಂದ ಹುಡುಕ್ತಿದ್ದೆ ನೋಡು, ಇಲ್ಲೇ ಇದ್ದಾರೆ, ಎಲ್ಲ ಒಂದೇ ದಿವಸದಲ್ಲಿ ಎಲ್ಲ ಸಿಕ್ಕಾಯಿತು ಅಂತ ಹೇಳ್ಬಿಟ್ಟು. ಹೌದಲ್ಲ, ನಾನು ಎಷ್ಟು ವರ್ಷಗಳಿಂದ ಹುಡುಕ್ತಿದ್ದೆ, 10 ವರ್ಷದಿಂದ ಹುಡುಕ್ತಿದ್ದೆ, ಸಿಕ್ಕಿಲ್ಲ. ಆದರೆ ನೀನು ಒಂದೇ ದಿವಸದಲ್ಲಿ ಹುಡ್ಕೊಂಡು ಬಂದಿದ್ದೀಯಾ ಅಂತೇಳ್ಬಿಟ್ಟು ತಂಗಿಗೆ ಗ್ರೇಟ್ ಅಂತಾನೆ. ಈ ಕಡೆ ಸತ್ತಿನ ಅತ್ತೆ ರೀಲ್ಸ್ ಮಾಡೋದು ನೋಡಿ ಫ್ರೆಂಡ್ಸ್ ಹೇಗೆ ಅಂತೇಳ್ಬಿಟ್ಟು, ಇವರೆಲ್ಲ ಇಲ್ಲಿ ನಮ್ಮ ಮನೆ ಕಾಯಕ್ಕೆ ಬಂದಿದ್ದಾರೆ, ಈ ರೀತಿ ಆಗಿದೆ, ಆ ರೀತಿ ಆಗಿದೆ ಅಂತೇಳ್ಬಿಟ್ಟು ಎಲ್ಲ ರೀಲ್ಸ್ ಮಾಡ್ತಿರ್ತಾಳೆ. ಪೊಲೀಸರು ಬಾಗ್ಲಲ್ಲಿ ಡೋರಲ್ಲಿ ಕಾಯ್ತಾ ಇರೋರು, ಅಮ್ಮ ರೀಲ್ಸ್ ಎಲ್ಲ ಮಾಡಬೇಡಮ್ಮ, ರೀಲ್ಸ್ ಮಾಡೋಂಗಿಲ್ಲ, ಕೇಸು ಕೋರ್ಟಲ್ಲಿರುವಾಗ ಇದೆಲ್ಲ ರೀಲ್ಸ್ ಮಾಡಿ ಬಿಡಬಾರ್ದು ನೀವು ಅಂತ. ನಾನು ಸೋಷಿಯಲ್ ಮೀಡಿಯಾದಲ್ಲೇ ಬಿಡಬಾರ್ದಮ್ಮ ಅದನ್ನೆಲ್ಲ, ಮತ್ತೆ ಪ್ರಾಬ್ಲಮ್ ಆಗುತ್ತೆ, ಹುಡ್ಕೋಕ್ಕಾಗಲ್ಲ ಕಾವೇರಿ ಮೇಡಮ್ನ, ಹಾಗೆ ಅಂತೆಲ್ಲ ಹೇಳ್ತಾರೆ. ಆಮೇಲೆ ಇಲ್ಲ, ಅವಳು ಮಾಡ್ತಲೇ ಇರ್ತಾಳೆ, ನಿಮ್ಮ ಮುಖ ತೋರಿಸಲ್ಲ ಬಿಡಪ್ಪ, ನಾನು ಹಂಗೆ ಹೇಳ್ಕೊಂಡು ಹೋಗ್ತೀನಿ, ಮಾಡ್ತಾ ಇರ್ತೀನಿ ಅಂತೇಳಿ. ಆಮೇಲೆ ಒಬ್ಬ ಕಾನ್ಸ್ಟೇಬಲ್ಲು ಮೊಬೈಲ್ ಕಿತ್ಕೊಬಿಡ್ತಾನೆ. ಕಿತ್ಕೊಂಡು ಅಷ್ಟೊತ್ತಿಗೆ ಮಗಳು ಓಡ್ಬರ್ತಾಳೆ. ಈ ಅಮ್ಮಂಗೆ ಎಷ್ಟು ಹೇಳಿದ್ರು ಕೇಳಲ್ಲ. ಏನಮ್ಮ ನಿಂದು ಗೋಳು, ಬಾರಮ್ಮ ಅಂತಾನೆ. ಅಯ್ಯೋ ನನ್ನ ಮೊಬೈಲು ಕಣೆ ಮೊಬೈಲ್ ಕೊಡ್ತಾರೆ ಬಾ, ಆಮೇಲೆ ನೀನೇನಕ್ಕೆ ರೀಲ್ಸ್ ಎಲ್ಲ ಮಾಡೋಕ್ಕೆ ಹೋಗ್ತೀಯ, ಕೊಡ್ತಾರೆ ಬಾ ಅಂತೇಳಿ ಕರ್ಕೊಂಬರ್ತಾಳೆ, ಒಳಗಡೆ ಹೋಗ್ತಾಳೆ ಕರ್ಕೊಂಡು. ಆಮೇಲೆ ಸತ್ಯ ಈ ಕಡೆಯಿಂದ ಅವಳನ್ನ ಕರ್ಕೊಂಡು ಹೊರಟೋಗ್ಬಿಡ್ತಾನೆ. ನಮ್ಮ ಅಮ್ಮನ ಹುಡುಕೊಡಿ ಅಂಕಲ್ ಅಂತ ಕೇಳ್ತಾ ಇರುತ್ತಲ್ಲ ಹುಡುಗಿ, ಅದನ್ನು ನೋಡಿಬಿಟ್ಟು ಅವನಿಗೇನು ಹೇಳೋದು ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಪಾರಾಣಿ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಹೊರಟೋಗ್ಬಿಡ್ತಾನೆ. ಆವಾಗ ಬಾಲುಗೆ ತುಂಬಾ ಬೇಜಾರಾಗುತ್ತೆ. ಇದೆಲ್ಲ ಮಾಡಿಸಿರೋದು ಅವನೇ ಅಂತ ಗೊತ್ತಾಗ್ಬಿಡುತ್ತೆ ಅವನಿಗೂ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.